ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಶ್ರುತಿ ನೀರಯ್ಯ. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾನೇ ಇದೆ. ಇದೇ ಸಾಲಿನಲ್ಲಿ ಇದೀಗ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸಿನಿಮಾ ರಿಲೀಸ್ ಆಗೋದಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಇವತ್ತು ಈ ಸಿನಿಮಾದ ನಿರ್ದೇಶಕರಾದಂತಹ ನಾಗಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ, ಇದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ ಸರ್. ಇವಾಗ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ಗೆ ತಯಾರಿ ನಡೀತಾ ಇದೆ. ಸೊ ಯಾಕೆ ಸರ್ ಈ ಒಂದು ರಿಲೀಸ್ ವಾಪಸ್ ಮತ್ತೆ ಯಾಕೆ ರಿಲೀಸ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು? ಆ್ಯಕ್ಚುಲಿ ಪಾಯಿಂಟ್ ನಂಬರ್ 1 ಅಂದರೆ ಜನವರಿ 10ಕ್ಕೆ 2025 ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. 7ನೇ ತಾರೀಕು ಈ ಸಿನಿಮಾಗೆ ನಮ್ಮ ನಿರ್ಮಾಪಕರಿಗೆ ಸಂಬಂಧ ಇಲ್ಲದವರು ಒಬ್ಬ ವ್ಯಕ್ತಿ ಸ್ಟೇ ತರ್ತಾರೆ, ಹೈದರಾಬಾದ್ ವ್ಯಕ್ತಿಯೊಬ್ಬರು. ಅಷ್ಟೇ ಸಿನಿಮಾ ಮೇಲೆ ತಂದಿದ್ದಾರೆ. ಓಕೆ, ಸಿನಿಮಾ ನಮ್ಮ ಲ್ಯಾಬು, ಯೂನಿಫಿ ಮೀಡಿಯಾನ ಲ್ಯಾಬು, ಕ್ಯೂಬು, UFO, ನಮ್ಮ ಏನು ಅಂಗಸಂಸ್ಥೆಗಳಿರ್ತಾವಲ್ಲ ಆ ಎಲ್ಲ ಸಂಸ್ಥೆಗಳ ಮೇಲೆ ಸ್ಟೇ ತಂದುಬಿಟ್ರು. ಸೊ ಆವಾಗ ಪ್ರೊಡ್ಯೂಸರು ಹೈದರಾಬಾದ್ಗೆ ಹೋಗಿ ಅವ್ರದ್ದು 4 ಕೋಟಿ ಪ್ರಾಪರ್ಟಿ ಪ್ಲೆಡ್ಜ್ ಮಾಡಿ ಅಲ್ಲಿ ನ್ಯಾಯಾಲಯ ತೀರ್ಮಾನ ಮಾಡ್ತು, ಈ ನಿರ್ಮಾಪಕರಿಗೂ ಈ ವ್ಯಕ್ತಿಗೂ ಸಂಬಂಧ ಇಲ್ಲ ಅಂತ ಸ್ಟೇ ವೇಕೇಟ್ ಮಾಡಿದ್ರು. ಸಸ್ಪೆಂಡ್ ಆಯಿತು. ಅದಾದಮೇಲೆ ನಮ್ಮ ವಕೀಲರು ಹೇಳಿದ್ರು, ಈಗ ಹೆಂಗಿದೆ ಹಂಗೆ ಬಿಟ್ಬಿಡಿ ಸರ್, ಒಂದು 21 ನಿಮಿಷ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಮತ್ತೆ ಅಪ್ಪರ್ ಕೋರ್ಟ್ಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ, ರಿಲೀಸ್ ಮಾಡಿಬಿಡಿ, ಆಗ ನಿಮಗೆ ಸ್ಟೇ ಇದಾಗ್ಬಿಡುತ್ತೆ, ಡಿಸ್ಮಿಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಅವತ್ತು ರಿಲೀಸ್ ಮಾಡಿ 17ಕ್ಕೆ ರಿಲೀಸ್ ಮಾಡಿದ್ವಿ. 11ಕ್ಕೆ ಸ್ಟೇ ವೇಕೇಟ್ ಆಯಿತು. 17ಕ್ಕೆ ನೆಕ್ಸ್ಟ್ ವೀಕಿಗೆ ರಿಲೀಸ್ ಮಾಡಿ 2 ದಿನಕ್ಕೆ ನಾವೇ ಆಫ್ ಮಾಡಿಬಿಟ್ವಿ. ಸಿನಿಮಾ ಕಂಟೆಂಟು ನಾವು ರಿಲೀಸ್ ಮಾಡ್ತಾಯಿದ್ದೀವಿ, ಆಫ್ ಮಾಡಿ ಅಂತ ಎಲ್ಲ ಥಿಯೇಟ್ರಿಗೂ ನಾವೇ ಲೆಟ್ರ್ ಕೊಟ್ಟು ಆಫ್ ಮಾಡಿದ್ವಿ. ಸೊ ಅವಾಗ ಗೊತ್ತಿತ್ತು ನಮಗೆ ನಾವು ಮತ್ತೆ ರಿಲೀಸ್ ಮಾಡ್ತೀವಿ ಅಂತ. ಈ 21 ನಿಮಿಷ ಆ್ಯಡ್ ಮಾಡ್ತೀವಿ ಅಂತ ಗೊತ್ತಿತ್ತು, ನನಗೂ ಗೊತ್ತಿತ್ತು, ಪ್ರೊಡ್ಯೂಸರ್ಗೂ ಗೊತ್ತಿತ್ತು. ಸೊ ಆ್ಯಡ್ ಮಾಡಿ ಸಿನಿಮಾ ನೋಡಿದ್ಮೇಲೆ ಹೇಳಿದ್ರು, ಬ್ರದರ್ ನೀವು ಮಾಡಿ, ಇಲ್ಲ ಖರ್ಚಾಗುತ್ತೆ, ಇದು 1-1.5 ಕೋಟಿವರೆಗೂ ಖರ್ಚು ಬರುತ್ತೆ ಬ್ರದರ್ ಅಂತ. 1.5 ಕೋಟಿ ತಾನೇ, ಇಷ್ಟಕ್ಕೆ 16 ಕೋಟಿ ಹಾಕಿರೋ 1.5 ಕೋಟಿ ದೊಡ್ಡದ ಮಾಡಿ, ನೀವು ನನಗೆ ಕಾನ್ಫಿಡೆನ್ಸ್ ಇದೆ ನೀವು ಒಳ್ಳೆ ಸಿನಿಮಾ ಮಾಡಿರ್ತೀರ ಅಂತ. ಯಾಕಂದ್ರೆ ಕಥೆಯಿಂದ ಕೂತಿದ್ರು ಅವರು, ಕಥೆಯಲ್ಲಿ ಇದ್ದಿದ್ದು ಎಷ್ಟೊಂದು ಮಿಸ್ ಆಗಿದೆಯಲ್ಲ. ಸೊ ಆಮೇಲೆ ಎಲ್ಲ ನಮ್ಮ ಸ್ಟೇ ವೇಕೇಟ್ ಡಿಸ್ಮಿಸ್ ಆದಮೇಲೆ ನಮ್ಮೆಲ್ಲ ಫುಟೇಜನ್ನು ತಂದು ಮತ್ತೆ ಜೋಡಣೆ ಮಾಡಿದ್ವಿ, ಮತ್ತೆ ಜೋಡಿಸಿ, ಮತ್ತೆ ರೆಕಾರ್ಡಿಂಗ್ ಮಾಡಿ, ಮತ್ತೆ ಎಫೆಕ್ಟ್ಸ್ ಮಾಡಿ, ಮತ್ತೆ ಸೌಂಡ್ ಮಿಕ್ಸ್ ಮಾಡಿ, ಮತ್ತೆ DI ಮಾಡಿ, ಭಾಳಷ್ಟು ಖರ್ಚಾಯಿತು, ಭಾಳಷ್ಟು ತೊಂದರೆ ಅನುಭವಿಸಿದ್ವಿ ಆ ವ್ಯಕ್ತಿಯಿಂದ. ಸೊ ಮಾನಸಿಕವಾಗಿ ಆಗುತ್ತಲ್ಲ, ದುಡ್ಡು ಒಂದು, ಇನ್ನೊಂದು ನಾವು ಸೋಲನ್ನು ಒಪ್ಕೊಳ್ಳೋದಿರೋದು ಇನ್ನೊಂದು ಅಷ್ಟು. ಆಮೇಲೆ ಈ ಸೋಲನ್ನು ಒಪ್ಕೊಳ್ಳೋ ಬುದ್ಧಿ ನಮ್ಮ ಪ್ರೊಡ್ಯೂಸರ್ಗೂ ಇಲ್ಲ, ನನಗೂ ಇಲ್ಲ ಬಿಡಿ. ಸೊ ಅವ್ರ ಹೆಸರೇ ಶಲವಾದಿ ಕುಮಾರ್ ಅಂತ. ಸೊ ಹಂಗಾಗಿ ಒಪ್ಕೊಳ್ಳಿಲ್ಲ ನಾವು. ಬಟ್ ಅವ್ರನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಆ ನಾಗಶೇಖರ್ ಒಳ್ಳೆ ಸಿನಿಮಾ ಮಾಡಿರ್ತಾರೆ ಅನ್ನೋ ನಂಬಿಕೆ ಮೇಲೆ ಮತ್ತೆ ಬಂಡವಾಳ ಆಗ್ತಾಯಿದ್ದಾರೆ. ಸೊ ಈಗ ಸಿನಿಮಾ ನೋಡಿದ್ಮೇಲೆ ಆಮೇಲೆ ನಾನೇನು ಮಾಡಿದೆ, ಸಿನಿಮಾ ಎಲ್ಲ ರೆಡಿ ಆದಮೇಲೆ, ಇಲ್ಲ ಬ್ರದರ್ ನೋಡಿ ನೀವು ಒಂದು ಸಾರಿ ಅಂದ್ಬಿಟ್ಟು ನನ್ನ ಗುರುಗಳು, ನನ್ನ ಸಿನಿಮಾ ಇಂಡಸ್ಟ್ರಿ ಕರ್ಕೊಬಂದಿದ್ದೆ ಎಸ್ ಮಹೇಂದರ್ ಅವರು, ಅವರಿಗೆ ಮತ್ತು ನನ್ನ ಆತ್ಮೀಯ ಸ್ನೇಹಿತರು KP ಶ್ರೀಕಾಂತ್, ಇಂಡಸ್ಟ್ರಿಯಲ್ಲಿ ನನಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ರು ಮುಂಚೆಯಿಂದ. ಸೊ ಅವರಿಗೆ, ಇಲ್ಲ ಸರ್ ಹಿಂಗಾಗಿದೆ ನನ್ನ ಸಮಸ್ಯೆ, ನೀವು ಸಿನಿಮಾ ನೋಡಬೇಕು. ಅವರು ಯೂಶ್ವಲಿ ನೋಡಲ್ಲ ಲವ್ ಸ್ಟೋರೀಸ್ ಎಲ್ಲ. ಸಂಜು ವೆಟ್ಸ್ಗೆ ಪಾರ್ಟ್ 1 10 ನಿಮಿಷಕ್ಕೆ ದುಡ್ಡೋಗಿದ್ರು. ಆ ಥರದವ್ರು ಇಲ್ಲ ನೋಡ್ತೀನಿ ಅಂತ ಹೇಳಿ ಕಂಪ್ಲೀಟ್ ಸಿನಿಮಾ ನೋಡಿ, ಇಲ್ಲ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ, ರಾಯಲ್ ಮೇಕಿಂಗ್, ಹಿಂದೆ ಸಿನಿಮಾ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಅವರೇ ಮುಂದೆ ನಿಂತು ಜಯಣ್ಣವ್ರನ್ನ ಒಪ್ಪಿಸಿ, ಜಯಣ್ಣವರು ಈಗ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದಾರೆ ಭಾಳ ದೊಡ್ಡ ಮಟ್ಟದಲ್ಲಿ. ಸೊ ಇಷ್ಟೆಲ್ಲ ಆಗ ಪ್ರೊಡ್ಯೂಸರ್ಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸಿನಿಮಾ ನೋಡಿದ್ಮೇಲೆ. ನೋ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಫುಲ್ ಫ್ಲೆಡ್ಜ್ ಪಬ್ಲಿಸಿಟಿ ಮಾಡಿ ಈ ಸರಿ. ಲಾಸ್ಟ್ ಟೈಮು ಹೇಳಿದ್ರು TV ಕಮರ್ಷಿಯಲ್ಸ್ ಕೊಡೋ ಅಂತ ಫುಟೇಜ್ ಕೂಡ ನನಗೆ ಕೈಗೆ ಸಿಕ್ಕಿರಲಿಲ್ಲ. ಸೊ ಆ ಥರದ್ದೆಲ್ಲ ಸಮಸ್ಯೆ ಆಗಿತ್ತು. ಆ್ಯಂಡ್ ಎಸ್, ವಿ ಲವ್ ಚಾಲೆಂಜಸ್. ಆ ಎಲ್ಲ ಚಾಲೆಂಜಸ್ನ ಚೇಸ್ ಮಾಡಿದ್ದೀವಿ, ಫೇಸ್ ಮಾಡಿದ್ದೀವಿ. ಸಾಕಷ್ಟು ನೋವಾಯಿತು, ಬಟ್ ವಿ ಡೋಂಟ್ ಕೇರ್ ಫಾರ್ ದ್ಯಾಟ್. ಹಂಗಾಗಿ ಬೇರೆಯವರಾಗಿದ್ರೆ ಪಾಪ ಹೆಂಗೆ ಹ್ಯಾಂಡಲ್ ಮಾಡ್ತಿರೋ ಗೊತ್ತಿಲ್ಲ, ವಿ ಡೋಂಟ್ ಕೇರ್ ಆಗಿದ್ದರಿಂದ ಎಲ್ಲವನ್ನು ನೀಟಾಗಿ ಸಾಲ್ವ್ ಮಾಡಿ. ಆ್ಯಂಡ್ ನ್ಯಾಯಾಲಯ ಸಪೋರ್ಟ್ ಮಾಡಿದೆ ನಮಗೆ, ಚಿತ್ರರಂಗದ ಅನೇಕ ಗಣ್ಯರು ಸಪೋರ್ಟ್ ಮಾಡಿದ್ರು, ಚೇಂಬರ್ ಸಪೋರ್ಟ್ ಮಾಡಿದ್ರು, ರಾಕ್ಲೈನ್ ವೆಂಕಟೇಶ್ ಸಪೋರ್ಟ್ ಮಾಡಿದ್ರು, KP ಶ್ರೀಕಾಂತ್ ಅವರು ಸಪೋರ್ಟ್ ಮಾಡಿದ್ರು, ಸಾಕಷ್ಟು ಜನ, N ಕುಮಾರ್ ಅವರು ಎಲ್ಲ. ಸೊ ಆ ಎಲ್ಲ ನನ್ನ ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನನ್ನ ಏನು ಚೇಂಬರ್ ಇದೆ, ನನ್ನ ಇಡೀ ಚಿತ್ರರಂಗದ ಸ್ನೇಹಿತರಿಗೆ, ಆತ್ಮೀಯರಿಗೆ, ಹಿರಿಯರಿಗೆ ಎಲ್ರಿಗೂ ನಾನು ನಿಮ್ಮ ಚಾನಲ್ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸರ್, ಇನ್ನು ಒಂದಿಷ್ಟು ಭಯ ಇದ್ದೇ ಇರುತ್ತೆ, ಭಯ ಕಾಡುತ್ತೆ. ಅಂದರೆ ಈಗ ರಿಲೀಸ್ ಮಾಡೋದು ಅಂತಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ನಿಮಗೆ ವಿಶ್ವಾಸ ಇದೆ ಅನ್ನುವಂಥದ್ದು, ಸಿನಿಮಾ ಮುಂದೆ ಗೆಲ್ಲುತ್ತೆ ಅನ್ನುವಂಥದ್ದು? ಖಂಡಿತ. ನೋಡಿ, ಸಿನಿಮಾ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇಲ್ಲ ಅಂದರೆ ಮತ್ತೆ ನಾವು ಇದನ್ನು ಪ್ಲ್ಯಾನ್ ಮಾಡ್ತಿರ್ಲಿಲ್ಲ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗೆ ಆಗಲೂ ಗೆಲ್ಲುವಷ್ಟಿತ್ತು. ಆದರೆ ನಾವು ಸಂಪೂರ್ಣವಾಗಿ ಅದನ್ನು ಆಡಿಯನ್ಸ್ಗೆ ರೀಚ್ ಮಾಡೋಕ್ಕಾಗಲಿಲ್ಲ. ಆ ಕಂಟೆಂಟ್ ಕೂಡ ಗೆಲ್ಲೋ ಕಂಟೆಂಟೇ, ಬಟ್ ಹಾರ್ಟ್ ಆಫ್ ದಿ ಕಂಟೆಂಟು ನಾವು ಜೋಡಿಸಿರಲಿಲ್ಲ ಅದಕ್ಕೆ.
ಸೊ ಈಗ ದ ಕಂಪ್ಲೀಟ್ ಸಿನಿಮಾ ವಾಟ್ ವಿ ಹ್ಯಾವ್ ಕನ್ಸೀವ್ಡ್, ನಮ್ಮ ಸ್ಕ್ರಿಪ್ಟ್ ಏನು ಬರೆದಿದ್ವಿ, ನಮ್ಮ ಕತೆ ಏನು ಅಂದ್ಕೊಂಡಿದ್ವಿ, ನನ್ನ ಕನಸೇನಿತ್ತು, ಆ ಸಿನಿಮಾ ಈಗ ರಿಲೀಸ್ ಆಗ್ತಿದೆ. ಸೊ ಆ್ಯಕ್ಚುಲಿ ಇದನ್ನು ರಿಲೀಸ್ ಅಂತ ಹೇಳೋಕ್ಕೆ ನಾನು ರೆಡಿನೇ ಇಲ್ಲ. ಆ್ಯಕ್ಚುಲ್ ರಿಲೀಸ್ ಇದೆ. ಸೊ ಜೂನ್ 6ಕ್ಕೆ ಏನಾಗ್ತಿದೆ, ಆ 6ಕ್ಕೆ ರಿಲೀಸ್ ಆಗ್ತಿದೆಯಲ್ಲ, ದಟ್ ಈಸ್ ದಿ ಒರಿಜಿನಲ್ ಸಿನಿಮಾ ವಾಟ್ ಐ ಕನ್ಸಿಡರ್. ಪ್ರಮೋಷನ್ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ಅನ್ನುವಂಥದ್ದು? ಈಗ ನೋಡಿ, ಇವತ್ತಿಂದ ಶುರು ಮಾಡಿದ್ದೀವಿ. ನಮ್ಮ ಚೇಂಬರ್ನಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿ ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಜೂನ್ 6ಗೆ ಬರ್ತಾ ಇದ್ದೀವಿ ಆಲ್ ಓವರ್ ದ ವರ್ಲ್ಡ್ ಅಂತ. ಜೊತೆಗೆ ನೆಕ್ಸ್ಟು ಒಂದಷ್ಟು ಪ್ರೆಸ್ ಮೀಟ್ಗಳಿದೆ. ಆಮೇಲೆ ನಮ್ಮ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸರ್ ನಮಗೆ ಈ ರಿಲೀಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ಏನು ರಿಲೀಸ್ ಹೆಂಗಾಯ್ತಾ ನಾವು ಕೇಳಿ ಬೇಜಾರು ಮಾಡ್ಕೊಂಬಿಟ್ರು. ನಾನಿದ್ದೀನಿ, ನಡೀರಿ, ನಾನು ಬರ್ತೀನಿ, ಪ್ರೀ ರಿಲೀಸ್ ಗ್ಯಾರಂಟಿ ಅಂತ ಒಪ್ಕೊಂಡಿದ್ದಾರೆ. ಆ ಶಿವಣ್ಣವ್ರು ಬರ್ತಾ ಇದ್ದಾರೆ ಅಂತ ತಕ್ಷಣ ಎಲ್ಲರೂ, ಎಲ್ಲ ಆರ್ಟಿಸ್ಟ್ಗಳು ಇನ್ಕ್ಲೂಡಿಂಗ್ ರಚಿತಾರಾಮ್ ಅವರು, ಅಣ್ಣವರೇ ಬರ್ತಾ ಇದ್ದಾರೆ, ನಾವಿಲ್ಲ ಅಂದರೆ ಹೆಂಗೆ, ಯಾವುದೋ ಶೂಟಿಂಗ್ ಬಿಡಿಸ್ಕೊಬತ್ತೀನಿ ಬಿಡಿ ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ಎಲ್ಲ ಕಂಪ್ಲೀಟ್ ಕ್ರೂ ಸಪೋರ್ಟ್ ಇದಕ್ಕಿದೆ. ಜೊತೆಗೆ ದುಬೈಯಿಂದ ಆಫರ್ ಬಂದಿದೆ. ದುಬೈಯಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಬೇಕು ಅಂತ ಮಾತುಕತೆ ನಡೀತಾ ಇದೆ. ಸೊ ಅಲ್ಲೂ ಒಂದು ಪ್ರೀಮಿಯರ್ ಶೋ ಮಾಡ್ತಾಯಿದ್ದೀವಿ. ಜೊತೆಗೆ ಇವತ್ತು 22 ಜನ ಕನ್ನಡದ ದೊಡ್ಡ ನಿರ್ದೇಶಕರು, ನಾಗತಳ್ಳಿ ಚಂದ್ರಶೇಖರ್ ಅವರಿಂದ ಹಿಡಿದು ಕವಿರಾಜು, ನಾಗೇಂದ್ರ ಪ್ರಸಾದ್ ಅವರು, ಡೈರೆಕ್ಟರ್ ಆರ್ ಚಂದ್ರು ಅವರು, ಕಬ್ಜಾ ಆರ್ ಚಂದ್ರು ಅವರು, ಆಮೇಲೆ ಎಸ್ ಮಹೇಂದರ್ ಅವರು, ಆಮೇಲೆ ಶಶಾಂಕ್ ಅವರು, ಯೋಗರಾಜ್ ಭಟ್ಟು, ತುಂಬ ಜನ ಇದ್ದಾರೆ, 22 ಜನ. ಸೊ ಲಿಸ್ಟ್ ಕಳಿಸ್ಕೊಡ್ತೀನಿ ತಮಗೆ. ಸಾಧ್ಯ ಆದರೆ ಬನ್ನಿ, ಅಲ್ಲಿ ಕವರ್ ಮಾಡೋರಂತೆ ಸಂಜೆ 5 ಗಂಟೆಗೆ. ಸರ್, ಇನ್ನು ರಚಿತಾರಾಮ್ ಅವರು ಅಂದರೆ ಇವತ್ತು ಕೂಡ ಪ್ರೆಸ್ ಮೀಟ್ಗೆ ಬಂದಿಲ್ಲ. ಸೊ ಅಂದರೆ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅಥವಾ ಯಾವ ರೀಸನ್ ಅಂತ? ಶೂಟಿಂಗಲ್ಲಿದ್ದಾರೆ ಔಟ್ಡೋರಲ್ಲಿ. ಸೊ ಹಾಗಾಗಿ ನಾವು ನೋಡಿ, ನಾವು ಯಾರನ್ನೂ ಫೋರ್ಸ್ ಮಾಡಲ್ಲ. ಸೊ ಅವರವ್ರ ಅವೈಲಬಿಲಿಟಿ ಇದ್ದಾಗ ಅವ್ರು ಬರ್ತಾರೆ. ಈಗ ನಾನು ಯಾವುದೋ ಡೈರೆಕ್ಟ್ರನ್ನ ಶೂಟಿಂಗ್ ನಿಲ್ಲಿಸ್ಬಿಡಿ, ಅವ್ರನ್ನ ಕಳಿಸ್ಕೊಟ್ಬಿಡಿ ಅಂತ ಅನ್ನೋಕ್ಕಾಗಲ್ಲ. ಸೊ ಔಟ್ಡೋರ್ಲಿದ್ದಾಗ ಏನೂ ಮಾಡೋಕ್ಕಲ್ಲ. ಇಲ್ಲಿದ್ದಾಗ ಬೇಕಾದ್ರೆ 1 ಅವರ್ ಬಂದು ಹೋಗಿ ಅಂತ ಕೇಳ್ಕೊಬೋದು. ಸೊ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಇಷ್ಟು ಪ್ರೋಗ್ರಾಮ್ ಇದೆ ನಮ್ಮದು, 7 ಇವೆಂಟ್ ಇದೆ, ಮೇಜರ್ ಇವೆಂಟ್ಸು. ಇದರಲ್ಲಿ ನಿಮ್ಮ ಕೈಲಿ ಎಷ್ಟು ಪಾರ್ಟಿಸಿಪೇಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಪಾರ್ಟಿಸಿಪೇಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಒಪ್ಕೊಂಡಿದ್ದಾರೆ, ನಾನು ಇಂತಿಂಥ ಕಡೆ ಬರ್ತೀನಿ ಅಂತ. ಸೊ ಅಂತಿಂಥ ಕಡೆ ಬರ್ತಾರೆ. ಸಂಜು ವೆಟ್ಸ್ ಗೀತಾ ಪಾರ್ಟ್ ಫಸ್ಟ್ಗೆ ನಾವು ನೋಡಿದ್ವಿ, ಕತೆ ಒಂದು ರೀತಿ ಇತ್ತು. ಸೊ ಸೆಕೆಂಡ್ ಲಾಸ್ಟ್ಗೆ ಹೆಂಗಿರುತ್ತೆ ಅನ್ನುವಂಥದ್ದು ಯಾವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು? ಅಲ್ಲ, ನಿಜವಾಗ್ಲೂ ನಗ್ತಾ ಸಿನಿಮಾ ನೋಡಿ ಕೊನೆಯಲ್ಲಿ ಕಣ್ಣೀರು ಹಾಕೊಂಡು ಒಂದು ಸಣ್ಣ ನೋವಲ್ಲಿ ಹೋಗುವಂಥ ಬ್ಯೂಟಿಫುಲ್ ಸಿನಿಮಾ ಸಂಜು ವೆಟ್ಸ್ ಗೀತಾ 2. ಸೊ ಎಂಟೈರ್ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಕುಟುಂಬ ಕೂತ್ಕೊಂಡು ಯಾವುದೇ ವಲ್ಗಾರಿಟಿ ಇಲ್ಲದೆ, ಯಾವುದೇ ಮುಜುಗರ ಇಲ್ಲದೆ, ಸಂತೋಷವಾಗಿ ಆನಂದವಾಗಿ ಸ್ವಿಟ್ಜರ್ಲ್ಯಾಂಡ್ನ ಇಲ್ಲೇ ನೋಡುವಂಥ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ 2. ನೀವಾಗಲೇ ಹೇಳಿದ್ರಿ ವಿದೇಶದಲ್ಲಿ ಕೂಡ ಸಾಕಷ್ಟು ಜನ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಅಲ್ಲಿಯ ಪ್ರೀತಿ ಪ್ರೋತ್ಸಾಹದ ಬಗ್ಗೆ ಏನು ಹೇಳ್ತೀರಾ? ಈ ವಿಷಸ್ ಏನೆಲ್ಲ ಹೇಳಿದರು ಅನ್ನುವಂಥದ್ದು? ಇಲ್ಲ, ನಿಜವಾಗ್ಲೂ ನನಗೆ 53 ಸ್ಕ್ರೀನ್ಸ್ ಕೊಟ್ಟಿದ್ದರು US ಅಲ್ಲಿ. ಆವಾಗ ನಮ್ಮ ಈ ಕಂಟೆಂಟ್ ಪ್ರಾಬ್ಲಮ್ ಆಗಿ ಅದು ಆಗಲಿಲ್ಲ. ಬಟ್ US ಇಂದ ನಮ್ಮ ಲಾಸ್ ಏಂಜಲೀಸ್ ವೆಂಕಿ ಮುರಳಿ ಅವರು ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಆಮೇಲೆ ಈ ನಮ್ಮ ದೀಪಕ್ ಅವರು ದುಬೈಯಿಂದ ಸಪೋರ್ಟ್ ಮಾಡ್ತಾಯಿದ್ದಾರೆ. UK ಕನ್ನಡ ಸಂಘ, ಆಮೇಲೆ ಗಲ್ಫ್ ಕಂಟ್ರೀಸಲ್ಲಿ ಎಲ್ಲ ಕಡೆ ಎಲ್ಲರೂ ನಮಗೆ ತುಂಬ ಪ್ರೀತಿ ತೋರಿಸಿದ್ದಾರೆ. ಎಲ್ಲ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಮಾಡೋದ್ರಲ್ಲಿ ಏನಿದೆ, ಲೆಟ್ಸ್ ಚೇಸ್. ಸಂಜು ವೆಟ್ಸ್ ಗೀತಾ ಅಂದರೆ ಒಂದಿಷ್ಟು ಜನ ಅದನ್ನ ಈ ಹಿಂದೆ ಸಿನಿಮಾ ನೋಡಿದವರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಸಿನಿಮಾ ನೋಡಿದ ತಕ್ಷಣ ಇವಾಗ ಪಾರ್ಟ್ 2 ಜನರ ಅಭಿಪ್ರಾಯ ಹೇಗೆ ಚೇಂಜ್ ಆಗಬಹುದು? ಅಲ್ಲ, ಏನಂದರೆ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ, ಈ ನಿರ್ದೇಶಕ ಇದನ್ನು ಮಾಡ್ತಾನೆ ಅಂತ. ಆ ನಂಬಿಕೆನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ. ದೇರ್ ಆರ್ 6 ಬ್ಯೂಟಿಫುಲ್ ವಂಡರ್ಫುಲ್ ಸಾಂಗ್ಸ್, ಸಿನಿಮಾ ಬ್ಯೂಟಿಫುಲ್ ಫೋಟೋಗ್ರಫಿ, ಬ್ಯೂಟಿಫುಲ್ ಲೊಕೇಶನ್ಸ್ ಆ್ಯಂಡ್ ವಂಡರ್ಫುಲ್ ಕ್ಯಾಸ್ಟಿಂಗ್. ರಚಿತಾರಾಮ್ ಅವರು, ಶ್ರೀನಗರ ಕಿಟ್ಟಿ ಅವರು, ರಂಗಣ್ಣ ರಘು ಅವರು, ತಬಲಾ ನಾಣಿ, ಸಾಧು ಕೋಕಿಲ, ಸಂಪತ್, ಮೇಜರ್ ಒಂದು ಪಾರ್ಟಲ್ಲಿ ರಾಗಿಣಿಯವರು. ಸೊ ನಿಮಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ದ ಸಿನಿಮಾ ಸಂಜು ವೆಟ್ಸ್ ಗೀತಾ 2. ಕೊನೆಯದಾಗಿ ವೀಕ್ಷಕರಿಗೆ ನಮ್ಮ ಚಾನೆಲ್ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನನ್ನೆಲ್ಲ ಕನ್ನಡ ಚಿತ್ರಪ್ರೇಮಿಗಳಿಗೆ ನಾನು ಈ ಮೂಲಕ ನಿಜವಾದ ನನ್ನ ಕನಸಿನ ಸಿನಿಮಾವನ್ನು ಜೂನ್ 6ಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ. ವಿಶಾಲ ಕರ್ನಾಟಕಕ್ಕೆ ಜಯಣ್ಣ ಫಿಲ್ಮ್ಸ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ನಿಮ್ಮ ಊರುಗಳಲ್ಲಿ ಒಳ್ಳೊಳ್ಳೆ ಚಿತ್ರಮಂದಿರಗಳಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ. ನನ್ನ ಇಷ್ಟು ಸಿನಿಮಾಗಳನ್ನು ಏನು ನೀವು ನೋಡಿ ಗೆಲ್ಲಿಸಿದಿರಿ, ಸೊ ಆ ಗೆಲುವು ನೀವು ಮತ್ತೆ ನನಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ಚೆನ್ನಾಗಿದೆ, ಯು ವಿಲ್ ಲವ್ ಮಿ ಆಲ್ವೇಸ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಂಜು ವೆಟ್ಸ್ ಗೀತಾ 2 ಸಿನಿಮಾ ರಿಲೀಸ್ ಆಗೋಕ್ಕೆ ಫುಲ್ ತಯಾರಿ ನಡೀತಾ ಇದೆ. ಪ್ರಚಾರ ಕಾರ್ಯ ಕೂಡ ನಡೆದಿರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.